ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿದ್ವಿ ವೈಟಮಿನ್ ಡಿ ಎಷ್ಟು ಒಂದು ಇಂಪಾರ್ಟೆಂಟ್ ಒಂದು ವೈಟಮಿನ್ ಇರುತ್ತೆ ನಿಮ್ಮ ಬೋನಿನ ಆರೋಗ್ಯಕ್ಕೆ, ನಿಮ್ಮ ಹಲ್ಲಿನ ಆರೋಗ್ಯಕ್ಕೆ, ನಿಮ್ಮ ಸ್ನಾಯುಗಳ ಆರೋಗ್ಯಕ್ಕೆ, ನಿಮ್ಮ ಇಮ್ಯುನಿಟಿಗೆ, ನಿಮ್ಮ ಶುಗರ್ ಕಂಟ್ರೋಲ್ ಮಾಡೋಕ್ಕೆ, ಬೊಜ್ಜಿಗೆ, ಕೆಲವೊಂದು ಕ್ಯಾನ್ಸರ್ಸನ್ನು ತಡೆಗಟ್ಟಲಿಕ್ಕೆ, ನಿಮ್ಮ ಚರ್ಮದ ಆರೋಗ್ಯಕ್ಕೆ, ಕೆಲವೊಂದು ಆಟೋ ಇಮ್ಯೂನ್ ರೋಗದಲ್ಲಿ ಅವು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ರಿ. ಸೊ ಈ ವೈಟಮಿನ್ ಡಿ ಏನಿದೆ ಒಂದು ಬಹಳ ಇಂಪಾರ್ಟೆಂಟ್ ವೈಟಮಿನ್ ಇರುತ್ತೆ. ಬಹಳಷ್ಟು ಕೆಲಸಗಳನ್ನು ಇದು ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಇರುವಂಥ ಪ್ರತಿಯೊಂದು ಜೀವಕೋಶಕ್ಕೂ ನಮಗೆ ವೈಟಮಿನ್ ಡಿ ಬೇಕು. ಬಟ್ ಏನಾಗಿದೆ ಈಗಿನ ಕಾಲದಲ್ಲಿ ನಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಹಳ ಕಾಮನ್ ಆಗಿ ಹೋಗಿದೆ. 10 ಜನರಲ್ಲಿ ನಾವು ಟೆಸ್ಟ್ ಮಾಡಿದರೆ ಒಂದು 7 ರಿಂದ 8 ಜನರಿಗೆ ವೈಟಮಿನ್ ಡಿ ಕಡಿಮೆ ಬರ್ತಾನೇ ಇರುತ್ತೆ. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ವೈಟಮಿನ್ ಡಿ ಹೇಗೆ ಸಿಗುತ್ತೆ, ಸನ್ಲೈಟ್ ಇಂದ ಸಿಗುತ್ತೆ, ಸೂರ್ಯನ ಕಿರಣದಿಂದ ಸಿಗುತ್ತೆ. ಅದನ್ನ ಸನ್ಶೈನ್ ವಿಟಮಿನ್ ಅಂತ ಹೇಳ್ತಾ ಇರ್ತೀವಿ. ಇಷ್ಟು ಸೂರ್ಯನ ಕಿರಣ ಇದೆ ಅಲ್ಲಪ್ಪ ನಮ್ಮ ಹತ್ರ, ಬಟ್ ಸ್ಟಿಲ್ ವೈ ಆರ್ ವಿ ಡೆಫಿಷಿಯಂಟ್? ಆ್ಯಂಡ್ ವೈ ಆರ್ ವಿ ಡೆಫಿಷಿಯಂಟ್ ಅಂದರೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಬಿಕಾಸ್ ಈಗ ನಾವು ಬೆಳಿಗ್ಗೆ ಎತ್ಕೊಂಡು ಆಫೀಸಿಗೆ ಹೋಗ್ಬಿಟ್ರೆ ನಮ್ಗೆ ಹೊರಗೆ ಬರೋಕ್ಕೇನೆ ನಮ್ಗೆ ಟೈಮ್ ಇರೋದಿಲ್ಲ. ಸೊ ನಾವು AC ಚೇಂಬರ್ಸಲ್ಲಿರ್ತೀವಿ, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ಸಲ್ಲಿರ್ತೀವಿ, ನಮಗೆ ನಾವು ಹೊರಗಡೆ ಹೋಗೋದೇ ಇಲ್ಲ. ಸೊ ಅದರಿಂದ ನಮಗೆ ಸನ್ ಲೈಟ್ ನಮ್ಮ ಚರ್ಮದ ಮೇಲೆ ಬೀಳೋದು ಬಹಳ ಬಹಳ ಕಡಿಮೆ ಆಗಿ ಹೋಗಿದೆ. ಲೈಫ್ ಸ್ಟೈಲು ಹಾಗೆ ಇದೆ, ನಮ್ಮ ಫುಡ್ ಇಂಟೇಕ್ ಸಹ ಹಾಗೇ ಇದೆ. ಜಂಕ್ ಫುಡ್ಡೇ ಮೋಸ್ಟ್ಲಿ ಇರುತ್ತೆ, ಎಕ್ಸಸೈಸ್ ಇಲ್ಲ, ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಹೋಗುತ್ತೆ. ಬಟ್ ವೈಟಮಿನ್ ಡಿ ಏನಿದೆ ಒಂದು ಚೀಪೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ ಅಂತ ಹೇಳಿದರೆ ಈ ಸನ್ಲೈಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಸನ್ಲೈಟ್ ಎಷ್ಟು ತೆಗೆದುಕೊಳ್ಬೇಕು, ಎಷ್ಟು ಹೊತ್ತಿನವರೆಗೆ ತೆಗೆದುಕೊಳ್ಬೇಕು, ಆ್ಯಂಡ್ ಹೇಗೆ ನಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡಬೇಕು ಸೊ ದ್ಯಾಟ್ ನಮಗೆ ಕರೆಕ್ಟ್ ಅಮೌಂಟ್ ಆಫ್ ವೈಟಮಿನ್ ಡಿ ಸಿಗಬೇಕು ಅಂತ ಹೇಳಿದಾಗ. ಸೊ ಬಿಫೋರ್ ದ್ಯಾಟ್ ನಿಮಗೆ ನಾನು ಹೇಳಿದ ಹಾಗೇನೆ ವೈಟಮಿನ್ ಡಿ ಮೇನ್ಲಿ ನಮ್ಗೆ ಎಲ್ಲಿಂದ ಸಿಗತ್ತೆ, ನಮ್ಮ ಚರ್ಮದ ಮೇಲೆ ಈ UV ರೇಸ್ ಬಿದ್ದಾಗ. UV ರೇಸ್ ಅಂದರೆ ಅಲ್ಟ್ರಾ ವೈಲೆಟ್ ಬಿ ರೇಸ್ ಎಲ್ಲಿಂದ ಬರುತ್ತೀವು? ಸೂರ್ಯ ಕಿರಣದಿಂದ ಬರ್ತಾ ಇರುತ್ತೆ. ಸೂರ್ಯ ಕಿರಣದಿಂದ ಬಂದಂತಹ ರೇಸ್ ನಿಮ್ಮ ಚರ್ಮದ ಮೇಲೆ ಬಿದ್ದಾಗ, ನಿಮ್ಮ ಚರ್ಮದಲ್ಲಿ ಏನಿರುತ್ತೆ, ನಿಮ್ಮ ಚರ್ಮದಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಆದ್ರಿಂದ ನಮಗೆ ಒಳ್ಳೆಯ ಫ್ಯಾಟ್ಸ್ ಬೇಕು. ಕೊಲೆಸ್ಟ್ರಾಲ್ ಭಾಳ ಕೆಟ್ಟದ್ದು, ನಾನು ಎಣ್ಣೆ ತಿನ್ನೋದೇ ಇಲ್ಲ, ನಾನು ಗೀ ಮುಟ್ಟೋದೇ ಇಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಆವಾಗ ಲೆವೆಲನ್ನು ಕ್ರಾಸ್ ಆಗ್ತೀವಿ, ಆವಾಗ ಬರುತ್ತೆ ಪ್ರಾಬ್ಲಮ್. ಇಲ್ಲ ಅಂದರೆ ಅದನ್ನು ಆಪ್ಟಿಮಲ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ದೇವರು ಅದೇ ರೀತಿ ನಮ್ಮ ಬಾಡಿಯನ್ನು ತಯಾರು ಮಾಡಿರ್ತಾನೆ. ಬಟ್ ನಾವೇನು ಮಾಡ್ತೀವಿ, ನಮ್ಮ ಬಾಡಿಗೆ ನಮ್ಮ ಬಾಡಿ ಬಗ್ಗೆ ರೆಸ್ಪೆಕ್ಟ್ ಇರೋದಿಲ್ಲ. ಅದನ್ನ ಏನು ಬೇಕಾಗಿದ್ದನ್ನು ತಿಂದ್ವಿ, ಡಸ್ಟ್ಬಿನ್ ಥರ ನಮ್ಮ ಬಾಡಿ ಅಲ್ಲ, ಅದನ್ನು ತಿಂದ್ವಿ, ಇದನ್ನು ತಿಂದ್ವಿ, ಎಕ್ಸಸೈಸ್ ಮಾಡೋದಿಲ್ಲ, ವೇಟ್ ಜಾಸ್ತಿ ಮಾಡ್ಕೊಂಡ್ವಿ, ಸ್ಮೋಕ್ ಮಾಡಿದ್ವಿ, ಕುಡಿದ್ವಿ, ಎಲ್ಲ ಮಾಡಿ ಥಿಂಗ್ಸನ್ನು ಹದಗೆಟ್ಟಿಡಿಸ್ತೀವಿ. ಆಮೇಲೆ ಇದು ಗೀ ತಿನ್ನಬಾರ್ದು, ಆಯಿಲ್ ತಿನ್ನಬಾರ್ದು, ನೀವೆಲ್ಲವನ್ನೂ ತಿನ್ನಬಹುದು, ಬಟ್ ಒಂದು ಲಿಮಿಟಲ್ಲಿ ತಿನ್ನಬೇಕು, ಒಂದು ರೇಂಜಲ್ಲಿ ತಿನ್ನಬೇಕು. ಒಂದು ರೇಂಜ್ಗಿಂತ ಹೆಚ್ಚಿಗೆ ನಿಮ್ಮ ಕೊಲೆಸ್ಟ್ರಾಲ್ ಬಂತು, ಆವಾಗ ಬರುತ್ತೆ ಪ್ರಾಬ್ಲಮ್. ಸೊ ನಿಮ್ಮ ಬಾಡಿ ಕೆಳಗಡೆ ಏನು ಕೊಲೆಸ್ಟ್ರಾಲ್ ಇರುತ್ತೆ, ನಿಮ್ಮ ಚರ್ಮದ ಕೆಳಗಡೆ ಏನು ಈ ಫ್ಯಾಟ್ ಇರುತ್ತೆ, ಅದ್ರ ಮೇಲೆ ನಿಮ್ಮ ಸೂರ್ಯಕಿರಣ ಬಿದ್ದಾಗ ಅಲ್ಲಿಂದ ಈ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೂರ್ಯ ಕಿರಣಗಳನ್ನು ಜಸ್ಟ್ ನೋಡೋದ್ರಿಂದ ನಿಮಗೆ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗಕ್ಕೆ ಶುರು ಆಗೋದಿಲ್ಲ. ನಿಮ್ಮ ಚರ್ಮದ ಮೇಲೆ ಬೀಳಬೇಕು. ಆ್ಯಂಡ್ ನಿಮ್ಮ ಚರ್ಮದಲ್ಲಿ ಇರುವಂಥ ಈ 7D ಹೈಡ್ರಾಕ್ಸಿ ಕೊಲೆಸ್ಟ್ರಾಲ್ ಏನಿದೆ ಅದು ವೈಟಮಿನ್ ಡಿ ಆಗಿ ಬ್ರೇಕ್ ಡೌನ್ ಆಗಕ್ಕೆ, ಅದರ ಪ್ರೊಸೆಸಿಂಗ್ ಆಗಕ್ಕೆ ಶುರುವಾಗತ್ತೆ. ಸೊ ಈ ರೀತಿ ಪ್ರೊಸೆಸಿಂಗ್ ಆಗ್ತಾ ಅದು ಚರ್ಮದಿಂದ ರಕ್ತದ ಮುಖಾಂತರ ಲಿವರಿಗೆ ಬರುತ್ತೆ, ಲಿವರಿಂದ ಅದು ಕಿಡ್ನಿಗೆ ಬರುತ್ತೆ. ಸೊ ಕಿಡ್ನಿಯಲ್ಲಿ ಇದು ಇದರ ಆಕ್ಟಿವ್ ಫಾರ್ಮ್ ಆಗಿ ಅದು ಟ್ರಾನ್ಸ್ಫರ್ ಆಗತ್ತೆ. ಆಕ್ಟಿವ್ ಫಾರ್ಮ್ ಅಂದರೆ ಈ ಫಾರ್ಮ್ ಬೇಕು. ಈ ವಿಟಮಿನ್ ಡಿ ಏನಿರುತ್ತೆ ಅದು ಹೆಲ್ಪ್ ಮಾಡುತ್ತೆ ನಮಗೆ ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಬೋನ್ ಸ್ಟ್ರೆಂತಿಗೆ, ನಿಮ್ಮ ಇಮ್ಯುನಿಟಿಗೆ, ನಿಮ್ಮ ಸ್ಕಿನ್ ಹೆಲ್ತಿಗೆ, ಹೇರ್ ಗ್ರೋತಿಗೆ ಎಲ್ಲ. ಓಕೆ, ಸೊ ಸನ್ಲೈಟ್ ಇಲ್ಲಿ ಇರುವಂತಹ ಅಲ್ಟ್ರಾ ವೈಲೆಟ್ ಬಿ ರೇಸ್ ನಿಮ್ಮ ಚರ್ಮದ ಮೇಲೆ ಬಿದ್ದಾಗ ಈ ವಿಟಮಿನ್ ಡಿ ಸಿಂಥಸಿಸ್ ಶುರುವಾಗತ್ತೆ. ಸೊ
ಈಗ ಸಪೋಸ್ ನೀವು ಸನ್ಸ್ಕ್ರೀನ್ ಅನ್ನ ಹಾಕೊಂಡ್ಬಿಟ್ಟಿದ್ದೀರಿ, ಫುಲ್ ಎಲ್ಲಾ ಕಡೆ ಸನ್ಸ್ಕ್ರೀನ್. ಈಗ ಸನ್ಸ್ಕ್ರೀನ್ ಅಂತ ಇರ್ತಾರೆ, ಸೊ ಎಲ್ಲಾ ಕಡೆ ಸನ್ಸ್ಕ್ರೀನು, ನಾನು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೊಂಡಿದ್ದೀನಿ ಅಥವಾ ನಾನು ಫುಲ್ಲಿ ಕವರ್ಡ್ ಇದ್ದೀನಿ, ಒಂದು ಗಾಗಲ್ ಹಾಕೊಂಡಿದ್ದೀನಿ, ಹ್ಯಾಟ್ ಹಾಕೊಂಡಿದ್ದೀನಿ, ನಮಗೆ ಸನ್ ಬೀಳಕ್ಕೇನೆ ನಾವು ಕೊಡ್ತಾ ಇಲ್ಲ. ಹೀಗಾದಾಗ ಮತ್ತೆ ವಿಟಮಿನ್ ಡಿ ಸಿಂಥಸಿಸ್ ಆಗೋದಿಲ್ಲ, ನೀವು ಎಷ್ಟೇ ಹೊತ್ತು ಸನ್ನಲ್ಲಿ ನಿಂತ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಚರ್ಮದ ಮೇಲೆ ಅದು ಬೀಳಲೇ ಇಲ್ಲ ಅಂದಾಗ ವೈಟಮಿನ್ ಡಿ ಸಿಂಥಸಿಸ್ ಆಗ್ತಾ ಇರೋದಿಲ್ಲ. ಸೊ ಸನ್ಸ್ಕ್ರೀನ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನನ್ನ ಹಳೆಯ ವಿಡಿಯೋಸ್ ಅಲ್ಲಿಯೂ ಸಹ, ದಟ್ ಸನ್ಸ್ಕ್ರೀನ್ ಎಸ್, ಬಿಕಾಸ್ ನಮ್ಮ ಸನ್ ಬರ್ನ್ ಆಗಲಿ, ಸನ್ನಿಂದ ಬರುವಂಥ ಹಾರ್ಶ್ ರೇಸ್ ಆಗಲಿ, ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ಸನ್ಸ್ಕ್ರೀನನ್ನು ಹಾಕ್ಕೊಳ್ಬೋದು. SPF ಆಫ್ 15 to 50 ತನಕ ನಾವೇನು ಯೂಸ್ ಮಾಡ್ತಾ ಇರ್ತೇವೆ ಅಷ್ಟು ಸ್ಮಾಲ್ ಕ್ವಾಂಟಿಟಿ ಹಾಕೊಂಡಾಗ, ಆ್ಯಂಡ್ ಒಂದು 2-3 ಟೈಮ್ಸ್ ನಾವು ಈ ರೀತಿ ಸನ್ನಿಗೆ ಎಕ್ಸ್ಪೋಸ್ ಆದಾಗ ಅಷ್ಟು ಸನ್ಸ್ಕ್ರೀನ್ ಹಾಕೊಂಡಿದ್ದು ಶುಡ್ ನಾಟ್ ಮೇಕ್ ಮಚ್ ಡ್ಯಾಮೇಜ್, ಅಥವಾ ನಿಮ್ಗೆ ಅಷ್ಟು ಜಾಸ್ತಿ ಹಾರ್ಮನ್ನು ಅದು ಮಾಡ್ತಾ ಇರೋದಿಲ್ಲ. ಬಟ್ ಸನ್ ಎಕ್ಸ್ಪೋಜರ್ ಇರಬೇಕು, ಅಂದ್ರೆ ನಿಮ್ಮ ಬಾಡಿ ಸ್ವಲ್ಪ ಆದ್ರೂ ಲೈಟಿಗೆ, ನಿಮ್ಮ ಚರ್ಮ ಸ್ವಲ್ಪ ಆದ್ರೂ ಈ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ತಾ ಇರಬೇಕು. ಈಗ ಕೆಲವೊಂದು ಫ್ಯಾಕ್ಟರ್ಸ್ ಈ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಅನ್ನ ಇಫೆಕ್ಟ್ ಮಾಡ್ತಾ ಇರ್ತವೆ. ಒಂದನೇದು, ನೀವು ಎಂಥ ಪ್ರದೇಶದಲ್ಲಿ ಇದ್ದೀರಿ, ಸೂರ್ಯ ಎಷ್ಟು ಬರ್ತಾ ಇದೆ ಆ ಜಾಗದಲ್ಲಿ ಅನ್ನೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಈ ಹೈ ಲ್ಯಾಟಿಟ್ಯೂಡ್ ಇರುವಂಥ ಜಾಗದಲ್ಲಿ ಎಲ್ಲಿ ಬಹಳ ಚಳಿ ಇರುತ್ತೆ, ವಿಂಟರ್ಸು, ಸ್ನೋ ಎಲ್ಲ ಬೀಳ್ತಾ ಇರುತ್ತೆ, ಅಲ್ಲಿ ಜನರಿಗೆ ಬಹಳ ಹೊತ್ತು ಅವ್ರು ಎಕ್ಸ್ಪೋಸ್ ಆಗಬೇಕು ಸನ್ನಿಗೆ. ಯಾಕಂದ್ರೆ ಅವರಿಗೆ ಸನ್ ಬರೋದೇ ಬಹಳ ಕಡಿಮೆ ಇರುತ್ತೆ. ಸೊ ಅಂತ ಯಾವ ಪ್ರದೇಶದಲ್ಲಿ ಇದ್ದೀರಿ, ಯಾವ ಜಿಯೋಗ್ರಫಿಕ್ ಏರಿಯಾದಲ್ಲಿದ್ದೀರಿ ಅದು ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಮ ಚರ್ಮದ ಬಣ್ಣ, ಈಗ ಈ ಕಪ್ಪಗಿದ್ದವರಲ್ಲಿ ಮೆಲಾನಿನ್ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದಾಗ ನಮಗೆ ವೈಟಮಿನ್ ಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ಹೆಚ್ಚಿಗೆ ಟೈಮ್ ಸನ್ನಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ಅದೇ ಈ ಫೇರ್ ಸ್ಕಿನ್ ಇದ್ದವರಲ್ಲಿ, ಸ್ವಲ್ಪ ಬೆಳ್ಳಗಿದ್ದವರಲ್ಲಿ ಈ ವೈಟಮಿನ್ ಡಿ ಸಿಂಥಸಿಸ್ ಬೇಗ ಆಗ್ತಾ ಇರುತ್ತೆ. ಯಾಕಂದ್ರೆ ಆ ಮೆಲಾನಿನ್ ಅನ್ನುವಂಥ ಪಿಗ್ಮೆಂಟ್ ಏನಿದೆ ಅದು ಈ ಸನ್ ರೇಸ್ ಅನ್ನ ಬ್ಲಾಕ್ ಮಾಡ್ತಾ ಇರುತ್ತೆ. ಸೊ ಸೆಕೆಂಡ್ ಅಂದ್ರೆ ನಿಮ್ಮ ಸ್ಕಿನ್ನಿನ ಟೋನ್, ಸ್ಕಿನ್ನಿನ ಕಲರ್, ಅದ್ರ ಮೇಲೂ ಡಿಪೆಂಡ್ ಆಗ್ತಾ ಇರುತ್ತೆ. ಹೇಗೆ ನಾವು ಏಜ್ ಆಗ್ತಾ ಹೋಗ್ತೀವಿ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಎಕ್ಸ್ಪೋಸ್ ಆಗಬೇಕು. ಯಾಕಂದ್ರೆ ನಮಗೆ ನಮ್ಮ ಸ್ಕಿನ್ನಿಗಾಗಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ ಆಸ್ ವಿ ಏಜ್. ಸೊ ಅವರಿಗೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗ್ತಾ ಇರುತ್ತೆ. ಸಪೋಸ್ ಪೇಷಂಟಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಅವರಿಗೆ ವೈಟಮಿನ್ ಡಿ ಆಕ್ಟಿವ್ ಫಾರ್ಮ್ ಕನ್ವರ್ಟೇ ಆಗ್ತಾ ಇರೋದಿಲ್ಲ. ಅಂಥವರಲ್ಲಿ ವೈಟಮಿನ್ ಡಿ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಕುಡಿದು ಲಿವರ್ ಹಾಳಾಗಿ ಹೋಗಿದೆ, ಸೊ ಸ್ವಲ್ಪ ಹೊತ್ತು ಅವರಿಗೆ ನಿಂತ್ಕೊಂಡು ಸ್ವಲ್ಪ ಸಣ್ಣ ಎಕ್ಸ್ಪೋಸ್ ಆದರೆ ಆಗೋದಿಲ್ಲ, ಅವರಿಗೆ ನಾವು ಮತ್ತು ಸಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಅವರಲ್ಲಿ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ, ಮಕ್ಕಳಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ನೀವು ಟೈಪ್ ಆಫ್ ಬಟ್ಟೆಯನ್ನು ಹಾಕೊಂಡಿದ್ದೀರಿ, ಕಂಪ್ಲೀಟ್ಲಿ ನೀವು ಕವರ್ಡ್ ಇರ್ತೀರಿ. ಈಗ ಕೆಲವೊಂದು ರಿಲಿಜನ್ಸ್ ಅಲ್ಲಿ ಪರ್ದಾ ಎಲ್ಲ ಹಾಕ್ತಾರೆ. ಸೊ ಆವಾಗ ಏನಾಗುತ್ತೆ, ಸನ್ ಎಕ್ಸ್ಪೋಜರ್ ಕಡಿಮೆ ಆಗ್ತಾ ಇರುತ್ತೆ. ಅಂಥವರಲ್ಲಿ ಈ ಡೆಫಿಷಿಯನ್ಸಿಯನ್ನ ನೋಡ್ಬೋದು. ಅಂಡ್ ಇದು ಸಹ ಈ ವೈಟಮಿನ್ ಡಿ ಲೆವೆಲ್ಸ್ ಅನ್ನ, ಅಬ್ಸಾರ್ಪ್ಷನ್ ಅನ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ. ಕೆಲವೊಬ್ಬರು ಬಹಳ ರಿಸ್ಟ್ರಿಕ್ಟಿವ್ ಡಯಟ್ಸ್ ಅನ್ನ ಮಾಡ್ತಿರ್ತಾರೆ, ಬಹಳ ವೀಗನ್ಸ್ ಇರ್ತಾರೆ, ಅವರು ಯಾವುದೇ ಅನಿಮಲ್ ಪ್ರಾಡಕ್ಟ್ಸ್ ಆ ತರ ಎಲ್ಲ ತಿಂತಾ ಇರೋದಿಲ್ಲ. ಅಂಥವ್ರಲ್ಲಿ ನಾವು ಈ ವೈಟಮಿನ್ ಡೆಫಿಷಿಯನ್ಸಿ ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಸೊ ಅವರಿಗೆ ಈ ಸನ್ ಎಕ್ಸ್ಪೋಜರ್ ಏನಿರುತ್ತೆ ಅದು ಸ್ವಲ್ಪ ಹೆಚ್ಚಿಗೆ ಬೇಕಾಗಬಹುದು. ಪೇಷಂಟ್ಸಿಗೆ ಹೈಪೋಥೈರಾಯ್ಡ್ ಇದೆ, ಈ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು, ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್, ಈ ಕರುಳಿನ ರಿಲೇಟೆಡ್ ಪ್ರಾಬ್ಲಮ್, ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್, ಇಂಥವರಿಗೆಲ್ಲ ಏನಾಗುತ್ತೆ, ಸರಿಯಾಗಿ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಅಂಥವರೆಲ್ಲ ಸ್ವಲ್ಪ ಹೆಚ್ಚಿಗೆ ಟೈಮ್ ನಮಗೆ ಸನ್ ಎಕ್ಸ್ಪೋಜರ್ ಆಗಬೇಕಾಗಿ ಬರ್ಬೋದು, ಅಥವಾ ವೈಟಮಿನ್ ಡಿ ರಿಕ್ವೈರ್ಮೆಂಟ್ಸ್ ಇಂಥವರಲ್ಲಿ ಹೆಚ್ಚಿಗೆ ಇರ್ಬೋದು. ಸೊ ಎಲ್ಲರಿಗೂ ಒಂದೇ ಟೈಪ್ ಆಫ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಎಲ್ಲಿದ್ದೀರಿ, ಯಾವ ಪ್ರದೇಶದಲ್ಲಿದ್ದೀರಿ, ನಿಮ್ಮ ಡೈಲಿ ಹ್ಯಾಬಿಟ್ಸ್ ಹೇಗಿದ್ದಾವೆ, ನಿಮಗೆ ಬೇರೆ ಏನೇನು ಕಂಡೀಷನ್ಸ್ ಇದ್ದಾವೆ, ನಿಮಗೆ ಹೊಟ್ಟೆಯ ಪ್ರಾಬ್ಲಮ್ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ನಿಮ್ಮ ಕ್ಲೋದಿಂಗ್ ಹೇಗಿದೆ, ಇವೆಲ್ಲದರ ಮೇಲೆ ನಿಮ್ಮ ಎಕ್ಸ್ಪೋಜರ್ ಆಗಲಿ, ಎಷ್ಟು ಟೈಮ್ಗೆ ನೀವು ಎಕ್ಸ್ಪೋಸ್ ಆಗಬೇಕು, ಇವೆಲ್ಲ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಎಷ್ಟು ಟೈಮ್ ನಾವು ಸನ್ನಿಗೆ ಎಕ್ಸ್ಪೋಸ್ ಆಗಬೇಕು. ಸೊ ಒಂದು ಮಿನಿಮಮ್ 10 ರಿಂದ 30 ನಿಮಿಷ ನೀವು ಸೂರ್ಯನ ಕಿರಣಕ್ಕೆ ನೀವು ನಿಮ್ಮ ಬಾಡಿಯನ್ನ ಎಕ್ಸ್ಪೋಸ್ ಮಾಡಬೇಕು. ಆ್ಯಂಡ್ ಇದನ್ನ ನೀವು ವಾರದಲ್ಲಿ 3 ರಿಂದ 4 ಟೈಮ್ ಮಾಡಿದ್ರೂ ಸಾಕು. ಸೊ ವೀಕ್ಲಿ, ವಾರದಲ್ಲಿ ಒಂದು 3 ರಿಂದ 4 ಟೈಮ್ ಸನ್ ರೇಸಿಗೆ ನೀವು ಎಕ್ಸ್ಪೋಸ್ ಆಗಬೇಕು. ಎಕ್ಸ್ಪೋಸ್ ಆಗಬೇಕು ಅಂದರೆ ಏನು ಮಾಡಬೇಕು, ನೀವು ಈಗ ಗಂಡಸರಲ್ಲಿ ಅವರೊಂದು ಬನಿಯನ್
ಅಥವಾ ಒಂದು ಶಾರ್ಟ್ಸ್ ಹಾಕೊಂಡು ಸನ್ನಿಗೆ ಎಕ್ಸ್ಪೋಸ್ ಆಗಬಹುದು. ಸೊ ದ್ಯಾಟ್ ಅವರ ಕೈ ಆಗಲಿ, ಅವರ ಕಾಲುಗಳು, ಬೆನ್ನು, ಅವರ ಹೊಟ್ಟೆಯ ಭಾಗ, ಫೇಸು ಇವೆಲ್ಲ ಸನ್ನಿಗೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು 10 to 30 minutes ಈಸ್ ಸಫಿಷಿಯಂಟ್. ಈಗ ಹೆಣ್ಮಕ್ಳಾದರೆ ಏನು ಮಾಡಬಹುದು, ಅವರು ಶಾರ್ಟ್ಸ್ ಹಾಕ್ಕೊಳ್ಬಹುದು, ಅಥವಾ ಎಲ್ಲಿ ಸ್ವಲ್ಪ ನಿಮ್ಮ ಕಾಲು ಎಕ್ಸ್ಪೋಸ್ ಆಗತ್ತೆ, ಸ್ವಲ್ಪ ನಿಮ್ಮ ಕೈ ಎಕ್ಸ್ಪೋಸ್ ಆಗತ್ತೆ, ಯಾವ ಬಟ್ಟೆ ಸ್ವಲ್ಪ ಲೈಟ್ ಕಲರ್ದಿರುತ್ತೆ, ವೈಟ್ ಕಲರ್ ಬಟ್ಟೆ ಈ ರೀತಿ ಹಾಕೊಂಡು ಸ್ವಲ್ಪ ಸನ್ ರೇಸ್ ನಿಮ್ಮ ಆದಷ್ಟು ನಿಮ್ಮ ಈ ಕುತ್ತಿಗೆ ಮೇಲೆ, ನಿಮ್ಮ ಕೈಗಳ ಮೇಲೆ, ನಿಮ್ಮ ಸೊಂಟದ ಮೇಲೆ, ನಿಮ್ಮ ನಾಭಿಯ ಹತ್ತಿರ, ನಿಮ್ಮ ಕಾಲುಗಳ ಮೇಲೆ ಇಲ್ಲೆಲ್ಲ ಬಿತ್ತು ಅಂದಾಗ ಆವಾಗ ಈ ಸೂರ್ಯ ಕಿರಣ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಆ್ಯಂಡ್ ಆವಾಗ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಫುಲ್ ಶರ್ಟ್ ಹಾಕೊಂಡ್ರಿ, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡ್ರಿ, ಪ್ಯಾಂಟ್ ಹಾಕೊಂಡು ಹೋಗಿ ನಿಂತ್ಕೊಂಡ್ರಿ, ಆವಾಗ ಎಲ್ಲ ಅಷ್ಟು ಅದು ಚೆನ್ನಾಗಿ ಎಕ್ಸ್ಪೋಸ್ ಆಗ್ತಾ ಇರೋದಿಲ್ಲ. ಸೊ ಬಟ್ಟೆ ಮೇಲೂ ಸಹ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಬೇಸಿಕಲಿ ಚರ್ಮದ ಮೇಲೆ ನಿಮಗೆ ಸೂರ್ಯನ ಕಿರಣ ಬೀಳಬೇಕು. ಈಗ ನಾನು ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಕೆಲವೊಬ್ರು ಹೇಳ್ಬೋದು ನನಗೆ ಸನ್ ಬರ್ನ್ ಆಗಿಬಿಡ್ಬೋದು ಅಂತ. ಸನ್ ಬರ್ನ್ ಆಗೋ ತನಕ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ರೀತಿ ನಿಮ್ಮ ಸ್ಕಿನ್ ಇತ್ತು ಅಂದರೆ ನೀವು ಜಸ್ಟ್ ಒಂದು 10 minutes ವೇಟ್ ಮಾಡ್ಬೋದು. ಆ್ಯಂಡ್ ಬಹಳ ಹೊತ್ತು ನೀವು ನಿಲ್ಲೋದಿದೆ ಅಂದರೆ ಎಸ್ ಡೆಫಿನೆಟ್ಲಿ ನೀವು ನಿಮ್ಮ ಮುಖಕ್ಕೆ ಬೇಕಿದ್ರೆ ಸನ್ಸ್ಕ್ರೀನನ್ನು ಸಹ ಅಪ್ಲೈ ಮಾಡ್ಕೊಳ್ಳಿ. ಬೇರೆ ಪಾರ್ಟ್ಸ್ ಆಫ್ ಯುವರ್ ಬಾಡಿಯನ್ನು ಎಕ್ಸ್ಪೋಸ್ ಮಾಡಿ. ಯೂಶುವಲಿ ಏನು ಹೇಳ್ತಾರೆ, ಈ ನೇವಲ್ ಏರಿಯಾ, ನಾಭಿಯ ಹತ್ತಿರ ಅಥವಾ ನಿಮ್ಮ ಬ್ಯಾಕ್, ನಿಮ್ಮ ಬೆನ್ನಿನ ಹಿಂದೆ ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ ಅಂತಾರೆ. ಯಾಕಂದರೆ ಅಲ್ಲಿ ನಮ್ಮ ಕಿಡ್ನೀಸ್ ಇರ್ತವೆ. ಸೊ ಕಿಡ್ನೀಸ್ ಅಲ್ಲಿನೇ ಮೇನ್ ಆಗಿ ಅದು ಕನ್ವರ್ಟ್ ಆಗೋದು. ಸೊ ಆ ಪ್ರೊಸೆಸ್ಸನ್ನು ಅದು ಸ್ಟಿಮ್ಯುಲೇಟ್ ಮಾಡತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಸೊ ಬೇಸಿಕಲಿ ನಿಮ್ಮ ಚರ್ಮದ ಮೇಲೆ ಸನ್ ರೇಸ್ ಬೀಳಬೇಕು. ಸೂರ್ಯನ ನೋಡ್ತಾ ನಿಂತ್ಕೊಂಡಿರಿ, ಫುಲ್ ಕವರ್ಡ್ ಆಗಿಟ್ಕೊಂಡು ನನಗೆ ವಿಟಮಿನ್ ಡಿ ಬರುತ್ತೆ ಅಂದರೆ ಅದು ಆಗೋದಿಲ್ಲ. ನೀವು ಆದಷ್ಟು ಚರ್ಮವನ್ನು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿ. ಎಷ್ಟು ಹೊತ್ತು ಮಾಡ್ತೀರಾ? 10 ರಿಂದ 30 ನಿಮಿಷ ಮಾಡ್ಬೋದು. ಆ್ಯಂಡ್ ಎಷ್ಟು ಸಲ ಮಾಡಬೇಕು? ವಾರದಲ್ಲಿ ಒಂದು 3 ರಿಂದ 4 ಟೈಮ್ಸ್ ಮಾಡಬಹುದು. ಈಗ ಯಾವ ಟೈಮಲ್ಲಿ ನಾವು ಸನ್ರೈಸನ್ನು ತಗೊಳ್ಬೇಕು? ಸೊ ಯೂಶ್ವಲಿ ಏನು ಹೇಳ್ತಾರೆ, ಈ 10 AM ಬೆಳಗಿನ 10 ಗಂಟೆಯಿಂದ ಮಧ್ಯಾಹ್ನದ 3 ಗಂಟೆ ಒಳಗಡೆ ಏನು ಸನ್ರೈಸ್ ಇರುತ್ತೆ ಅದರಲ್ಲಿ ಮ್ಯಾಕ್ಸಿಮಮ್ UVB ರೇಸ್ ಬರ್ತಾ ಇರ್ತವೆ. ಆ್ಯಂಡ್ ದ್ಯಾಟ್ ವುಡ್ ಹೆಲ್ಪ್ ಫಾರ್ ದ ಸಿಂಥಸಿಸ್ ಆಫ್ ವೈಟಮಿನ್ ಡಿ ಅಂತ ಹೇಳ್ತಾ ಇರ್ತಾರೆ. ಸೊ 10 o'clock to 3 o'clock 10 ಗಂಟೆಯಿಂದ 3 ಗಂಟೆವರೆಗೆ ಬರುವಂತಹ ಸನ್ರೇಸನ್ನು ಆದಷ್ಟು ನೀವು ಪಡೆಯಲಿಕ್ಕೆ ಟ್ರೈ ಮಾಡಿ. ಏನು ನೆನ್ಪಿಟ್ಕೊಳ್ಬೇಕು? ಒಂದು, ವೈಟಮಿನ್ ಡಿ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಸೋರ್ಸ್ ಸನ್ ಎಕ್ಸ್ಪೋಜರ್. ಆದಷ್ಟು ಸೂರ್ಯನ ಕಿರಣಕ್ಕೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವಾಗ ಹೋಗಬೇಕು? 10 ಗಂಟೆಯಿಂದ 3 ಗಂಟೆ ಒಳಗಡೆ ಬರುವಂಥ ಈ ಸೂರ್ಯ ಕಿರಣ ಏನಿರುತ್ತೆ ಅದು ಒಳ್ಳೆಯದಿರುತ್ತೆ. ಬಹಳ ಬಹಳ ಹೊತ್ತು ಸನ್ನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಒಂದು 10 to 30 minutes ನೀವು ನಿಲ್ಬಹುದು. ನಿಮ್ಮ ದೇಹ, ನಿಮ್ಮ ಚರ್ಮ ಸೂರ್ಯ ಕಿರಣಕ್ಕೆ ಎಕ್ಸ್ಪೋಸ್ ಆಗಿರಬೇಕು. ಆ್ಯಂಡ್ ನಿಮಗೆ ಇದನ್ನು ನೀವು ಒಂದು ವಾರದಲ್ಲಿ ಒಂದು 3 to 4 ಟೈಮ್ಸ್ ಹೀಗೆ ಮಾಡಿದರೆ ಸಫಿಷಿಯಂಟ್ ವೈಟಮಿನ್ ಡಿ ನಿಮಗೆ ಸಿಗುತ್ತೆ. ವೈಟಮಿನ್ ಡಿ ಲೆವೆಲನ್ನು ಇಂಪ್ರೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸನ್ಸ್ಕ್ರೀನ್, ಎಸ್, ಅದು ಸೂರ್ಯನ ಕಿರಣಗಳನ್ನು ಬ್ಲಾಕ್ ಮಾಡೋದಕ್ಕೆ ನಾವು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಿರ್ತೀವಿ. ಸೊ ಸನ್ಸ್ಕ್ರೀನ್ ಏನಿದೆ, ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, SPF 30 15 ಏನು ಯೂಸ್ ಮಾಡ್ತಾ ಇದ್ದೀರಾ, ಒಂದು ಅಷ್ಟು SPF ಯೂಸ್ ಮಾಡೋದ್ರಿಂದ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇರೋದಿಲ್ಲ. ಆ್ಯಂಡ್ ನೀವು ಎವ್ರಿ ಡೇ ಸನ್ನಿಗೇನು ಹೋಗಿ ನಿಲ್ತಾ ಇರೋದಿಲ್ಲ, ಬರೀ ವೀಕ್ಲಿ ಒಂದು 3 times 4 times ಹೋಗ್ತಾ ಇದ್ದೀರಾ. ಸೊ ಬಾಕಿ ಟೈಮಲ್ಲಿ ನೀವು ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ಆ್ಯಂಡ್ ನಿಮಗೆ ನಿಮ್ಮ ಸ್ಕಿನ್ ಬಹಳ ಸೆನ್ಸಿಟಿವ್ ಇದೆ, ಸನ್ ಬರ್ನ್ ಎಕ್ಸೆಟ್ರಾ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ಶುಡ್ ಯೂಸ್ ಸನ್ಸ್ಕ್ರೀನ್. ಆ್ಯಂಡ್ ನಿಮ್ಮ ವೈಟಮಿನ್ ಡಿ ಲೆವೆಲ್ಸನ್ನು ಮಾನಿಟರ್ ಮಾಡ್ತಾ ಇರಿ, ನೋಡ್ತಾ ಇರಿ. ಯಾಕಂದರೆ ವೈಟಮಿನ್ ಡಿ ಬಹಳ ಡೆಫಿಷಿಯನ್ಸಿ ಇದ್ದಾಗ ಬಹಳಷ್ಟು ಸಿಂಪ್ಟಮ್ಸನ್ನು ತರ್ತಾ ಇರುತ್ತೆ. ಫ್ರ್ಯಾಕ್ಚರ್ ಆಗೋದು, ನೆಗಡಿ, ಕೆಮ್ಮು ಹೆಚ್ಚಿಗೆ ಬರ್ತಾ ಇರೋದು, ಇಮ್ಯುನಿಟಿ ಕಡಿಮೆ ಆಗೋದು, ಚರ್ಮ ಡ್ರೈ ಆಗೋಗೋದು, ಬೋನ್ಸ್ ಎಲ್ಲ ವೀಕ್ ಆಗ್ತಾ ಇರೋದು, ಆ್ಯಂಡ್ ಪೇಷಂಟಿಗೆ ಡಿಪ್ರೆಷನ್ ಬರೋದು, ಆ್ಯಂಗ್ಸೈಟಿ ಬರೋದು, ನಿದ್ದೆ ಬರದೇ ಇರೋದು, ಡಯಾಬಿಟಿಸ್ ಇರೋ, ಶುಗರ್ ಕಂಟ್ರೋಲ್ ವರ್ಸನ್ ಆಗೋದು, ಇವೆಲ್ಲ ಬರ್ತಾ ಇರ್ತವೆ. ಸೊ ರೆಗ್ಯುಲರ್ಲಿ ವೈಟಮಿನ್ ಡಿ ಅನ್ನು ಮಾನಿಟರ್ ಮಾಡ್ತಾ ಇರಿ. ಆಹಾರದಿಂದನೂ ವೈಟಮಿನ್ ಡಿ ಸಿಗತ್ತೆ, ಬಟ್ ಆಹಾರದಲ್ಲಿ ನಮಗೆ ಚಾಯ್ಸಸ್ ಬಹಳ ಕಡಿಮೆ ಇರುತ್ತೆ. ಆ್ಯಂಡ್ ಈ ಸೂರ್ಯಕಿರಣದಲ್ಲಿ ಸಿಗುವಷ್ಟು ವೈಟಮಿನ್ ನಮಗೆ ಆಹಾರದಲ್ಲಿ ಸಿಗೋದಿಲ್ಲ. ಅದರಲ್ಲೂ ನೀವು ಏನಾದರೂ ವೀಗನ್, ವೆಜಿಟೇರಿಯನ್ಸ್ ಇದ್ರಿ ಅಂದರೆ ನಿಮಗೆ ಈ ವೈಟಮಿನ್ ಡಿ ಸಿಗುವಂತಹ ಚಾನ್ಸಸ್ ಸ್ವಲ್ಪ
ಕಡಿಮೆ ಇರುತ್ತೆ ಫ್ರಾಮ್ ದ ಫುಡ್. ಎಸ್, ಸಪ್ಲಿಮೆಂಟೇಷನ್ ಇರುತ್ತೆ, ನಾವು ಟ್ಯಾಬ್ಲೆಟ್ಸ್, ಮೆಡಿಸಿನ್ಸು, ಸ್ಯಾಶೆಸ್ಸು ಇವೆಲ್ಲ ಇರ್ತವೆ. ಬಟ್ ನ್ಯಾಚುರಲಿ ನಿಮಗೆ ವೈಟಮಿನ್ ಡಿ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಿತ್ತು ಅಂದರೆ ಸನ್ಲೈಟ್ ಈಸ್ ದ ಬೆಸ್ಟ್ ಸೋರ್ಸ್. ಬಟ್ ಎಸ್, ಅದರಲ್ಲೂ ಸಹ ನೀವು ಇಷ್ಟೆಲ್ಲ ಥಿಂಗ್ಸನ್ನು ಫಾಲೋ ಮಾಡಬೇಕು. ಆದಷ್ಟು ನಿಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡಿ, ಚರ್ಮವನ್ನು ಎಕ್ಸ್ಪೋಸ್ ಮಾಡಿ, ಕೈಯು, ಕಾಲು, ನಿಮ್ಮ ಬೆನ್ನು, ನಿಮ್ಮ ಹೊಟ್ಟೆ, ನಿಮ್ಮ ನಾಭಿ ಇವುಗಳನ್ನು ಎಕ್ಸ್ಪೋಸ್ ಮಾಡಿ. ಆ್ಯಂಡ್ ಬಿ ಸೇಫ್ ಆ್ಯಂಡ್ ಆದಷ್ಟು ವೈಟಮಿನ್ ಡಿ ಅನ್ನು ಪಡೀಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.